ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ಓದಿರ್ತೀರ. ಕ್ರೈಸ್ತರು ಡ್ಯಾನ್ಸ್ ಮಾಡಬಹುದೇ? ಬೈಬಲ್ ಏನು ಹೇಳುತ್ತೆ? ಕ್ಯಾನ್ ಕ್ರಿಶ್ಚಿಯನ್ಸ್ ಡ್ಯಾನ್ಸ್? ವಾಟ್ ಡಸ್ ಬೈಬಲ್ ಸೇ ಅಂತ. ತುಂಬ ಸಭೆಗಳಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಡ್ಯಾನ್ಸ್ ಒಪ್ಕೊಳ್ಳಲ್ಲ. ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ಸ್ಟಡಿ ಮಾಡೋಣ. ಡ್ಯಾನ್ಸ್ ಅಂದರೆ ನಮಗೆಲ್ರಿಗೂ ಮುಂದೆ ಬರೋದು ಮೈಕಲ್ ಜಾಕ್ಸನ್ ಮತ್ತು ನಮ್ಮ ಇಂಡಿಯಾದಿಂದ ಪ್ರಭುದೇವ. ಇದ್ರ ಜೊತೆಯಲ್ಲಿ ಬಗೆ ಬಗೆಯಾದ ಡ್ಯಾನ್ಸ್ಗಳಿದೆ. ಹಿಪ್ ಹಾಪ್ ಡ್ಯಾನ್ಸ್ ಇದೆ, ಕಾಂಟೆಂಪರರಿ ಡ್ಯಾನ್ಸ್ ಇದೆ, ಜಾಸ್ ಇದೆ, ಟ್ಯಾಪ್ ಡ್ಯಾನ್ಸ್ ಇದೆ, ಬ್ರೇಕ್ ಡ್ಯಾನ್ಸಿಂಗ್ ಇದೆ, ಬಾಲ್ ರೂಮ್ ಡ್ಯಾನ್ಸ್ ಇದೆ, ಲೈನ್ ಡ್ಯಾನ್ಸ್ ಇದೆ, ಬೆಲ್ಲಿ ಡ್ಯಾನ್ಸ್ ಇದೆ, ಕಪೈರಾ ಡ್ಯಾನ್ಸ್ ಇದೆ, ಏರಿಯಲ್ ಡ್ಯಾನ್ಸ್ ಇದೆ. ಇದ್ರ ಜೊತೆಗೆ ಮತ್ತು ಬಗೆ ಬಗೆಯಾದಂಥ ಟ್ರೈಬಲ್ ಡ್ಯಾನ್ಸ್ ನಾವು ನೋಡ್ತೀವಿ. ಟ್ರೈಬಲ್ ಡ್ಯಾನ್ಸ್ ಅವ್ರದ್ದೇ ಆದಂಥ ಡ್ಯಾನ್ಸ್ಗಳನ್ನ ಅವರು ಮಾಡ್ತಾ ಇರ್ತಾರೆ. ಈ ಟ್ರೈಬಲ್ ಡ್ಯಾನ್ಸ್ ಜೊತೆಗೆ ನೋಡ್ತಾ ಇದ್ದು ಸಹ ಆರಾಧನೆ ಮಾಡುವಾಗ ಕೆಲವು ಡ್ಯಾನ್ಸ್ ಮಾಡ್ತಾರೆ, ಕ್ರಿಸ್ಮಸ್ ಸೆಲೆಬ್ರೇಷನ್ ಟೈಮಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಮತ್ತು ಏನಾದರೂ ಆ್ಯನಿವರ್ಸರಿಗಳು ಈವೆಂಟುಗಳಿದ್ರೆ ಡ್ಯಾನ್ಸ್ ಮಾಡ್ತಾ ಬರ್ತಾರೆ. ಆದರೆ ಬೈಬಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಗಮನಿಸೋಣ. ಬೈಬಲ್ ಅಲ್ವಾ ನಮಗೆ ಬೇಸ್. ಹಾಗಾಗಿ ಬೈಬಲ್ನಲ್ಲಿ ಒಂದಿಷ್ಟು ರೆಫರೆನ್ಸ್ಗಳಿದೆ. ಆ ರೆಫರೆನ್ಸ್ ಯಾವುದು ಅಂದರೆ ಪ್ರಸಂಗಿ 3:4. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟು ಸಮಯ, ಸಾಯುವ ಸಮಯ, ನಡೆಯುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಡ್ಯಾನ್ಸ್ ಮಾಡುವ ಸಮಯ ಅಂತಿದೆ. ಹಾಗಾಗಿ ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೊಂದು ಸಮಯ ಎನ್ನುವಾಗ ಅದು ಡ್ಯಾನ್ಸ್ ಬಗ್ಗೆ ಅಲ್ಲಿ ಉಲ್ಲೇಖನ ಇದೆ ಅಂತ ಅರ್ಥ. ಕೀರ್ತನೆಗಳು 34 ಭಕ್ತ ಅದನ್ನೇ ಹಾಡ್ತಾನೆ. ಏನಂತ? ನನ್ನ ಗೋಲಾಟವನ್ನು ತಪ್ಪಿಸಿ ನೀನು ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ ಅಂತ ಹೇಳ್ತಾನೆ. ಮತ್ತು ಸ್ಯಾಮ್ 149:3 ಹೇಳ್ತಾನೆ, ಆತನು ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ ಅಂತ ಹೇಳ್ತಾನೆ. ನಾವು ಇನ್ನೂ ಇಂಟ್ರೆಸ್ಟಿಂಗಾಗಿ ಗಮನಿಸೋದು ನೋಡಿದ್ರೆ ಬುಕ್ ಆಫ್ ಎಕ್ಸೋಡಸ್ 15:20 ಆರೋನನ ಅಕ್ಕ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರನ್ನ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯಿಂದೆ ಹೋಗುತ್ತಿರಲು ಅಂತ ಬರೆಯಲ್ಪಟ್ಟಿದೆ. ಇನ್ನು ನೀವು ಕೆಳಗಡೆ ರೆಫರೆನ್ಸ್ಗಳು ನೋಡಿದ್ರೆ ಜೆರೆಮಿಯ 31:4 ಮತ್ತು ಸ್ಯಾಮ್ 150:4 ಮತ್ತು ಜಡ್ಜಸ್ 11:34 ನೀವು ಇದನ್ನೆಲ್ಲ ನೀವು ಗಮನಿಸ್ತಾ ಹೋಗ್ಬೋದು. ಈ ರೆಫರೆನ್ಸ್ಗಳೆಲ್ಲವೂ ಏನು ಹೇಳುತ್ತೆ ಅಂದರೆ ಡ್ಯಾನ್ಸ್ ಕುರಿತು ಹೇಳುತ್ತೆ. ಈ ಡ್ಯಾನ್ಸ್ ಅವರು ಹಾಡಿದ್ರು ಅಂತ ಹೇಳುತ್ತೆ. ಇದೆಲ್ಲ ಬೈಬಲಲ್ಲಿ ಒಂದು ರೆಫರೆನ್ಸ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಡ್ಯಾನ್ಸ್ ರೆಫರೆನ್ಸ್ ಜೊತೆ ಇರಬೇಕಾದಾಗ ದಾವೀದನ್ನು ಸಹ ಡ್ಯಾನ್ಸ್ ಆಡೋದನ್ನು ನಾವು ಮರಿಬಾರ್ದು. ಅದು ಎದರಲ್ಲಿ? 2 ಸಮುವೇಲನ ಪುಸ್ತಕ 6:14 ಅದನ್ನು ನಾವು ನೋಡ್ತೀವಿ. ಆದರೆ ನೀವು ಸ್ಕ್ರೀನ್ ಮೇಲೆ ನೋಡುವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಕಾಣುತ್ತೆ. ಅದೇನೆಂದರೆ ಡೇವಿಡ್ ಡ್ಯಾನ್ಸ್ಡ್ ಸಚ್ ರಿಜಾಯ್ಸಿಂಗ್, literally spinning around, accompanied all major victories. In every other instances only women are mentioned as dancing, not men, and certainly not the king. This accounts for some of Michael's embarrassment, although her motive is obviously contempt ಅಂತ ಹೇಳುತ್ತೆ. ಅಂದರೆ ಇಲ್ಲಿ ದಾವೀದನು ಡ್ಯಾನ್ಸ್ ಮಾಡ್ತಾನೆ. ಮಾಡಿದಾಗ ಯಾವ ರೀತಿ ಮಾಡ್ತಾನೆ ಅಂದರೆ ಸುತ್ತುತ್ತಾ ಮಾಡ್ತಾನಂತೆ. ಅಂದರೆ ಡ್ಯಾನ್ಸ್ ಮಾಡೋ ಸ್ಟೈಲ್ ಹೇಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಅವಾಗ ದಾವೀದನು ಡ್ಯಾನ್ಸ್ ಮಾಡಿರುವಂಥ ಸ್ಟೈಲನ್ನು ನಾವು ಗಮನಿಸಿದ್ದೆ ಆದರೆ ಇರುತ್ತೆ. ಹಾಗಾದರೆ ಡ್ಯಾನ್ಸ್ ಮಾಡಬಹುದಾ ಅಂತ ಹೇಳುವಾಗ ಡ್ಯಾನ್ಸಲ್ಲಿ 2 ವಿಧ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ನೃತ್ಯದ ಬಗ್ಗೆ ಬೈಬಲ್ ನಿರ್ದಿಷ್ಟ ಸೂಚನೆಗಳನ್ನು ನೀಡುವುದಿಲ್ಲ. ಉತ್ತಮ ಮತ್ತು ಕೆಟ್ಟ ನೃತ್ಯದ ಕೆಲವು ಉದಾಹರಣೆಗಳನ್ನು ಸೂಚಿಸಲು ಇದು ಸಹಾಯವಾಗಬಹುದು. ತದನಂತರ ನೃತ್ಯದ ಮಾನದಂಡಗಳನ್ನು ನಿರ್ಮಿಸಲು ಕೆಲವು ಬೈಬಲ್ ತತ್ವಗಳನ್ನು ಉಲ್ಲೇಖಿಸಿದೆ. ಅದ್ಯಾವುದು ಅಂದರೆ ಎಕ್ಸೋಡಸ್ 32:6 ಅವರು ಬಸವಣ್ಣನ ಮಾಡ್ತಾರಲ್ಲ ಅದು, ಮತ್ತು 19th ವರ್ಸಿಂದ 25th ವರ್ಸ್ವರೆಗೂ ನಾವು ಇಲ್ಲಿ ಗಮನಿಸ್ಬೋದು. ಇದು ಇಸ್ರಾಯೇಲಿನ ಇತಿಹಾಸದ ನಿರಾಶಾದಾಯಕವಾದ ಭಾಗವಾಗಿದೆ. ಇದು ಮೋಶೆಯು ಬೆಟ್ಟದ ಮೇಲೆ ದೇವರೊಂದಿಗೆ ಮಾತನಾಡುತ್ತಿದ್ದಾಗ ಇಸ್ರಾಯೇಲರು ಒಂದು ವಿಗ್ರಹವನ್ನು ನಿರ್ಮಿಸಿದರು. ವಿಗ್ರಹಾರಾಧನೆಯ ಪ್ರಕ್ರಿಯೆಯಲ್ಲಿ ಅವರು ನೃತ್ಯ ಮಾಡಲು ಪ್ರಾರಂಭಿಸಿದರು. ಇದು ಮನೋಹರ ಅಂತ ಹೇಳುತ್ತೆ. ವರ್ಸ್ 6 ಅಂದರೆ ಪ್ಲೇಡ್ ಅಂತ ಟ್ರಾನ್ಸ್ಲೇಷನ್ ಇದೆ. ಮತ್ತು ನಿಯಂತ್ರಣವಿಲ್ಲ. ವರ್ಸ್ 25 ಕೆಲವು ಭಾಷಾಂತರಗಳಲ್ಲಿ ಬೆತ್ತಲೆ ಎಂದು ಬರೆಯಲ್ಪಟ್ಟಿದೆ.
ಮತ್ತು ಈ ಸಂದರ್ಭದಲ್ಲಿ ನೃತ್ಯವು ಅತ್ಯಂತ ಪಾಪ ಚಟುವಟಿಕೆಗೆ ಕಾರಣವಾಯಿತು. ಎಕ್ಸೋಡಸ್ 15:20ಯಲ್ಲಿ ಮಿರಿಯಾಮಳು ಮತ್ತೆ ಡ್ಯಾನ್ಸ್ ಮಾಡೋದನ್ನು ನಾವು ಏನು ನೋಡ್ತೀವೋ, ಇವರು ತದ್ವಿರುದ್ಧವಾಗಿ ಆಪೋಸಿಟ್ ಆಗಿ ಅವರು ಮೋಶೆ ಬೆಟ್ಟದ ಮೇಲೆ ಹೋದಾಗ ಇವರು ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಸೇರಿಕೊಂಡು ವಿಗ್ರಹ ಆರಾಧನೆ ಮಾಡ್ತಾ ತಮ್ಮ ಮೇಲೆ ಅವರಿಗೆ ನಿಯಂತ್ರಣವಿಲ್ಲದಿರ ಅನ್ರೆಸ್ಟ್ರೈನ್ ಅನ್ನೋ ಪದ ಉಪಯೋಗಿಸಲ್ಪಟ್ಟಿದೆ. ಕೆಲವು ಟ್ರಾನ್ಸ್ಲೇಷನಲ್ಲಿ ಬೆತ್ತಲೆಯನ್ನು ಉಪಯೋಗಿಸಲ್ಪಟ್ಟಿದೆ. ಹೀಬ್ರೂ ಅಲ್ಲೂ ಸಹ ಕೆಲವು ಕಡೆ ಅದು ನೇಕಡ್ ಅಂತ ಉಪಯೋಗಿಸಲ್ಪಟ್ಟಿದೆ. ಈಗಿರುವಲ್ಲಿ ಡ್ಯಾನ್ಸಲ್ಲಿ ಎರಡು ವಿಧ, ಒಂದು ಪಾಪವನ್ನು ಪ್ರಚೋದಿಸುತ್ತದೆ, ಇನ್ನೊಂದು ಪ್ಯೂರಿಟಿಯನ್ನು ಮೇಂಟೈನ್ ಮಾಡುತ್ತೆ. ಈ ಡ್ಯಾನ್ಸ್ನ ನಾವು ಗಮನದಲ್ಲಿ ಇಟ್ಕೊಬೇಕು. ಒಂದು ವೇಳೆ ಪಾಸ್ಟರ್ ಬಳಿ ಒಂದು ವಿಶ್ವಾಸಿಗೆ ಪಾಸ್ಟರ್ ನಾವು ಡ್ಯಾನ್ಸ್ ಮಾಡ್ತೀವಿ ಅಂದರೆ ಪಾಸ್ಟರ್ ಮುಂದೆ ಫಸ್ಟ್ ಅವ್ರು ಆಡಿ ತೋರಿಸ್ಬೇಕು, ಯಾವ ರೀತಿ ಡ್ಯಾನ್ಸ್ ಮಾಡ್ತೀರ ನೋಡಮ್ಮ ಅಂತ. ಆಗ ಅವರು ಆಡಿ ತೋರಿಸುತ್ತಿರುವಲ್ಲಿ ಪಾಸ್ಟರ್ಗೆ ಅರ್ಥ ಆಗೋಗುತ್ತೆ ಯಾವ ರೀತಿಯಾದಂಥ ಸ್ಟೆಪ್ಸ್ಗಳು ಇವರು ಆಗ್ತಾ ಇದ್ದಾರೆ ಅಂತ. ಆ ಸ್ಟೆಪ್ಸ್ಗಳು ಏನಾದರೂ ಕಾಮೋದ್ರೇಕವನ್ನು ಉಂಟು ಮಾಡುವಂಥ ಸ್ಟೆಪ್ಸ್ಗಳಾಗಿದ್ರೆ, ಕೆಲವು ಭಂಗಿಗಳು, ಕೆಲವು ಪೋಸ್ಚರ್ಗಳು, ಅದು ನಮ್ಮ ಕ್ರೈಸ್ತವ ಆರಾಧನೆಗೆ ಅದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಫಸ್ಟ್ ಸ್ಟೇಜ್ ಮೇಲೆ ಬರಬೇಕಾದಾಗ ಪಾಸ್ಟರ್ ಅಪ್ರೂವ್ ಮಾಡಬೇಕು, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಯಾವುದಾವುದೋ ರೀತಿಯಲ್ಲಿ ಕಂಡ ರೀತಿಯಲ್ಲೆಲ್ಲ ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ತುಂಬ ಜಾಗ್ರತೆಯಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಬೇಕು. ಯಾಕಂದರೆ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು. ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕಾದ್ರೆ ದೇವರಿಗೆ ಮಹಿಮೆ ಉಂಟಾಗಬೇಕು, ಜನರಿಗೂ ಸಹ ಆ ಡ್ಯಾನ್ಸಲ್ಲಿ ಗ್ರೇಸ್ ಇತ್ತಂತ ಕಾಣಬೇಕು, ಆ ಡ್ಯಾನ್ಸಲ್ಲಿ ಒಂದು ಪ್ಯೂರಿಟಿ ಇತ್ತಂತ ಕಾಣಬೇಕು. ಕೈ ಅಲ್ಲಾಡಿಸೋದೇ ಆಗಲಿ, ಕಾಲು ಅಲ್ಲಾಡಿಸೋದೇ ಆಗಲಿ, ಸೊಂಟ ಅಲ್ಲಾಡಿಸೋದೇ ಆಗಲಿ, ಬಹಳ ಜಾಗ್ರತೆಯಿಂದ ಇರಬೇಕು. ನಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇದೆ ಅಂತ ಎಲ್ಲವನ್ನೂ ಸಹ. ಸುಮ್ಮನೆ ಡ್ಯಾನ್ಸ್ ಮಾಡಬೇಕು ನಾವು ಬಿಡಲ್ಲ ಅಂದರೆ ಬಿಡಲ್ಲ ಅನ್ನೋದಕ್ಕೂ ಒಂದು ಅರ್ಥ ಇರುತ್ತೆ. ಬಿಟ್ಟಾಗಲೂ ಸಹ ಅದು ಯಾವ ರೀತಿಯಾಗಿ ಕಂಟ್ರೋಲಲ್ಲಿರುತ್ತೆ ಅನ್ನೋದು ನಾವು ಗಮನಿಸಬೇಕು. ಅದರ ಮೇಲ್ಗಡೆನೆ ನಾವು ಡ್ಯಾನ್ಸ್ನ ಡಿಸೈಡ್ ಮಾಡೋಕ್ಕಾಗತ್ತೆ. ಎರಡು ಥರ, ಒಂದು ಕಾಮೋದ್ರೇಕವನ್ನು ಉಂಟು ಮಾಡುತ್ತೆ, ಇನ್ನೊಂದು ಪ್ಯೂರಿಟಿಯನ್ನು ದೇವರ ಮಹಿಮೆಗೋಸ್ಕರ ಉಂಟು ಮಾಡುತ್ತೆ. ಅದನ್ನು ನಾವು ಗಮನಿಸಬೇಕು. ಸೊ ನೀ ಡ್ಯಾನ್ಸ್ ಮಾಡುವಾಗ ಗೈರೇಷನ್ ಅನ್ನೋದು ಪದ ಉಪಯೋಗಿಸಲ್ಪಡುತ್ತೆ. ಗೈರೇಷನ್ ಅಂದರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಇದು ಸೆಕ್ಷುವಲ್ ಆಗಿ ಇರುವಂಥ ಒಂದು ರೆಫರೆನ್ಸ್ಗಳಿದು. ಅಂದರೆ ಅವರು ಸೊಂಟ ತಿರುಗಿಸೋದಾಗಲಿ ಅದೆಲ್ಲ ಚೆನ್ನಾಗಿ ಕಾಣಲ್ಲ, ಒಂಥರ ಅಸಹ್ಯ ಕಾಣಿಸುತ್ತೆ ಅದು. ನೆಕ್ಸ್ಟು ಟ್ವಿರ್ಕಿಂಗ್ ಅಂತ. ಟ್ವಿರ್ಕಿಂಗ್ ಅನ್ನೋದು ನೀವು ಇಮೇಜ್ ನೋಡ್ಬೋದು. ಟ್ವಿರ್ಕಿಂಗ್ ಅನ್ನೋದು ಈ ಇಮೇಜ್ ಹಾಕಿದ್ದೀನಿ, ಇದು ಅಬ್ಜೆಕ್ಷನಬಲ್ ಆಗಿರುತ್ತೆ, ಯಾಕೆ ಹಾಕಿದ್ರಿ ಅಂತ ಕೇಳ್ಬೋದು. ಬಟ್ ಇದು ನೀವು ನಾನು ಹಾಕಿಲ್ಲ ಅಂದರೆ ನಿಮಗೂ ಅರ್ಥ ಆಗಲ್ಲ. ಟ್ವಿರ್ಕಿಂಗ್ ಇರಬಾರ್ದು ಡ್ಯಾನ್ಸಲ್ಲಿ, ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಹಾಗಾಗಿ ಇದನ್ನೆಲ್ಲವನ್ನು ಒಳಗೊಂಡಿರುತ್ತೆ. ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಪಾಸ್ಟರ್ ಡಿಸೈಡ್ ಮಾಡಿ ಯಾವ ರೀತಿ ಸ್ಟೆಪ್ ಆಗ್ತಾ ಇದ್ದಾರೆ, ಕೊರಿಯೋಗ್ರಫಿ ಮಾಡೋರು ಸಹ ಯಾವ ರೀತಿ ಬೇಕು, ಯಾವ ರೀತಿಯಾದಂಥ ಈವೆಂಟ್ಗಳು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮಕ್ಕಳಿಗಾಗಲಿ ಅಡಲ್ಟ್ ಆಗಲಿ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡುವಾಗ ಎಲ್ಲವೂ ಆರ್ಡ್ರಲ್ಲಿ ಹೋಗುತ್ತೆ, ಎಲ್ಲವೂ ಹಾನರಬಲ್ ಆಗೋಗುತ್ತೆ ಅನ್ನೋದು ಬಹಳ ಗಮನಾರ್ಹವಾದದ್ದು. ಹಾಗಾಗಿ ಸಭೆಯೇ ಜ್ಞಾಪಕ ಇಟ್ಕೊಳ್ರಿ, ಪರಿಶುದ್ಧತೆ ಇರಬೇಕು, ಹಾನರಬಲ್ ಆಗಿರಬೇಕು, ದೇವರಿಗೆ ಮಹಿಮೆಕರವಾಗಿರಬೇಕು ಅಂತ. ನಿಮ್ಗೆ ಇಲ್ಲೊಂದು ಕಮೆಂಟ್ ತೋರಿಸ್ತೀನಿ ನೋಡಿ. ಬಹಳ ವರ್ಷಗಳಿಂದ ನಾನು ಪಾಸ್ಟರ್ ಸುಬ್ಬಾರಾವ್ ಅವರು ಆಡಿದಂಥ ಆಕಾಶದಲ್ಲಿಯೂ ಭೂಮಿಯಲ್ಲೂ ಇರುವವರು ನೀವೇ ಅನ್ನೋ ಸಾಂಗ್ಗೆ ಒಂದು ಕಮೆಂಟ್ ಹಾಕಿದ್ರು ಇವರು, ಯಾರು ಸುನೀಲ್ ಮಸ್ಕೆಟ್ ಅಂತ. ಅದರಲ್ಲಿ ಆ ಹಾಡಲ್ಲಿ ಆ ಬಾಯ್ಸ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಹಾಕಿದರು. ಎಲ್ಲೂ ಒಂದು ರೀತಿಯಾದಂಥ ಸ್ಟೆಪ್ಪು ನನಗೆ ಸ್ವಲ್ಪ ಈ ಕಡೆ ಆ ಕಡೆ ಡಿಸಾರ್ಡರ್ ಆಗಿ ನನಗೆ ಕಾಣಲಿಲ್ಲ, ತುಂಬ ಚೆನ್ನಾಗಿ ಹಾಕಿದ್ರು. ಆದರೆ ಈ ವ್ಯಕ್ತಿ ಹಾಕಿರೋದೇನೆಂದರೆ, ವಾಟ್ ಆರ್ ಯು ಶೋ ಕೇಸಿಂಗ್ ಬೈ ಡ್ಯಾನ್ಸಿಂಗ್ ಟು ಎ ಕ್ರಿಶ್ಚಿಯನ್ ಸ್ಪಿರಿಚುವಲ್ ಸಾಂಗ್? ಡೋಂಟ್ ಯು ಫೀಲ್ ಡಿಸ್ಗಸ್ಟಿಂಗ್ ಡ್ಯಾನ್ಸಿಂಗ್ ಟು ಎ ಸ್ಪಿರಿಚುವಲ್ ಸಾಂಗ್? ಆರ್ ಯು ಗೈಸ್ ಟ್ರೂಲಿ ಕ್ರಿಶ್ಚಿಯನ್ಸ್ ಆರ್ ಟ್ರೈಯಿಂಗ್ ಟು ಮಾಕ್ ರಿಯಲಿ ಅಬ್ಸರ್ಡ್ ಅಂತ ಹೇಳ್ತಾನೆ. ಈ ಆತ್ಮೀಕವಾದ ಹಾಡಿಗೆ ನೀವು ಯಾವ ರೀತಿಯಾದಂಥ ಡ್ಯಾನ್ಸ್ ಹಾಕ್ತಾರೆ, ಬೇಕಾಗಿತ್ತ ಇದಲ್ಲ ನಿಮಗೆ ಅಂತ ಅವರು ಹಾಕಿದ್ದಾರೆ. ಆಗ ನಾನು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೆ, ಏನಂತ, ಸುನೀಲ್ ನಿರಂಜನ್ ಜೇಮ್ಸ್ ಅವರಿಗೆ ನಾನು ಉತ್ತರ ಕೊಟ್ಟಿದ್ದೆ, ಬ್ರದರ್, ಐ ಡೋಂಟ್ ಸಿ ಎನಿ ಅಶೇಮ್ಡ್ ಥಿಂಗ್ ಆ್ಯಂಡ್ ಡಿಸ್ಗಸ್ಟಿಂಗ್ ಪಾರ್ಟ್. ಮೋರ್ ಓವರ್ ದ ಡ್ಯಾನ್ಸ್ ಈಸ್ ನಾಟ್ ಎರೋಟಿಕ್. ನಾನು ಎರೋಟಿಕ್ ಅನ್ನೋ ಪದ ಬಳಸಿದ್ದೀನಿ. ಎರೋಟಿಕ್ ಅಂದರೆ ಅದು ಕಾಮೋದ್ರೇಕವನ್ನು ಉಂಟು ಮಾಡುವಂಥದ್ದು. David danced and Miriam danced, many in the Bible danced, and every generation dance steps changes. But when somebody dances, it should not be erotic and in the flesh. No mockery, it's expression that's it ಅಂತ. ಜನರೇಷನ್ ಚೇಂಜ್ ಆಗ್ತಾ ಏನಾಗುತ್ತೆ ಹೇಳಿ, ಸ್ಟೆಪ್ಗಳು ಬದಲಾಗುತ್ತೆ ಅಲ್ವಾ. ಸ್ಟೆಪ್ಪು ಬದಲಾಗುತ್ತೆ ಅಂತೇಳಿ ನಾವು ನಮ್ಮ ಪದ್ಧತಿಗಳನ್ನು ಬಿಟ್ಕೊಡೋಕ್ಕಾಗಲ್ಲ. ಆ ಡ್ಯಾನ್ಸಲ್ಲಿ ಏನಿರಬೇಕು, ಪ್ಯೂರಿಟಿ ಇರಬೇಕು, ಅದು ಎರೋಟಿಕ್ ಆಗಿರಬಾರ್ದು.
ಹಾಗಾಗಿ ಡ್ಯಾನ್ಸ್ ಮಾಡ್ಬೋದು, ಆದರೆ ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನು ಅಂದರೆ ನಾವು ಯಾವುದೇ ಕಾರಣಕ್ಕೂ ಮಿತಿಮೀರಿ ಹೋಗಬಾರ್ದು. ಅದನ್ನು ಒಂದು ಚೌಕಟ್ಟಲ್ಲಿ ಇಟ್ಕೋಬೇಕು, ಪರಿಶುದ್ಧತೆಯನ್ನು ಮೇಂಟೈನ್ ಮಾಡತಕ್ಕದಲ್ಲಾಗಿರಬೇಕು. ಅದು ಪಾಸ್ಟ್ ಮುಂದೆ ಅವರು ಡ್ಯಾನ್ಸ್ ಮಾಡಿ ತೋರಿಸ್ಬೇಕು, ಇದು ಓಕೆ ಅಂತ ಹೇಳುವಾಗ ನಾವು ಮುಂದಕ್ಕೆ ಸಾಗಬೇಕು. ಹಾಗಾಗಿ ಡ್ಯಾನ್ಸ್ ಮಾಡ್ಬೋದು, ಆದರೆ ಕಂಡೀಷನ್ಸ್ ಅಪ್ಲೈ ಅನ್ನೋ ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದು ಪ್ರಿಯರೇ ಇವತ್ತಿನ ವಿಡಿಯೋದ ಕಂಟೆಂಟು. ಡ್ಯಾನ್ಸ್ ಮಾಡ್ಬೋದು ಅಂದಾಗ ಎಸ್ ಮಾಡ್ಬೋದು, ಆದರೆ ಭಾಳ ಜಾಗ್ರತೆಯಾಗಿ ನಾವಿರಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಮತ್ತೆ ತಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ದೇವರ ಕೃಪೆ ನಮ್ಮನ್ನು ಆವರಿಸಿರಲಿ. ಥ್ಯಾಂಕ್ ಯು.